ಗ್ರಾಹಕರ ಹಣ ವಂಚನೆ ಮಾಡಿದ ಅಗ್ರಿಗೋಲ್ಡ್, PSAL, ಸಮೃದ್ಧಿ ಜೀವನ್, ಗರಿಮಾ, ಈಸ್ಟೋರ್ ಇಂಡಿಯಾ ಮುಂತಾದ ಕಂಪನಿಗಳಿಗೆ ದಿನಾಂಕ 1/9/24ರಂದು ನಡೆದ ಖಾಸಗಿ ಕಂಪನಿಗಳಲ್ಲಿ ಹಣ ತೊಡಗಿಸಿ ವಂಚಿತರಾದವರ ಪರಿಹಾರಕ್ಕೆ ಆಗ್ರಹಿಸಿ ವಂಚನೆ ಸಂತ್ರಸ್ತ ಠೇವಣಿದಾರರ ಕುಟುಂಬ ಸಂಘಟನೆಯಿಂದ ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರು ಪ್ರತಿಭಟನೆ ಹಾಗೂ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು, ಇದೇ ವೇಳೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ, ದಾವಣಗೆರೆ SP ಉಮಾ ಪ್ರಶಾಂತ್ ಹಾಗೂ ಲೋಕಸಭಾ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಮನವಿ ಸಲ್ಲಿಸಿದರು. ಇದನ್ನ ಸರಿ ಮಾಡ್ಕೊಳ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಸರ್ಕಾರ ಎಷ್ಟು ಸಲ ಅಂತ ಹೊಣೆ ತಗೊಳಕ್ಕಾಗುತ್ತೆ. ಸೊ ಆಫ್ಟರ್ ದಿಸ್ ಇಶ್ಯೂ ಇಸ್ ಸಾಲ್ವ್ ಆಫ್ಟರ್ 2019 ಹೆಂಗಾಗಬೇಕಂದ್ರೆ ರಿಜಿಸ್ಟರ್ಡ್ ಪೀಪಲ್ ಇರ್ತಾರೆ, ಅಲ್ಲಿ ಸಾಲ ತಗೊಂಡ್ರೆ ಅವಾಗ ಸರ್ಕಾರ ಜವಾಬ್ದಾರಿ. ಬಟ್ ಮೇಡಮ್, ಇದು ನಾವು ಯಾರೇ ಆಗಲಿ ಸಾಲ ತಗೊಂಡಿರೋದಲ್ಲ. ಇದರಲ್ಲಿ ಏನಂತಂದರೆ, ನಾವು ಹೂಡಿಕೆ ಮಾಡಿರ್ತಕ್ಕಂಥದ್ದು 10 ರೂಪಾಯಿ, 20 ರೂಪಾಯಿ, 20 ರೂಪಾಯಿನ ಡೈಲಿ ಪಿಗ್ಮಿ ಆರ್.ಡಿ ರೂಪದಲ್ಲಿ ಕಟ್ಟಿರ್ತಕ್ಕಂಥದ್ದು. ಕಂಪನಿ ರಿಜಿಸ್ಟ್ರೇ ಮೇಡಮ್, ಅದು ಕಂಪನಿ ರಿಜಿಸ್ಟರ್ ಆಗೇ ಬಂದಿರೋದು. ಇದೇ ವೇಳೆ ಬಹುಕೋಟಿ ವಂಚನೆ ಕಂಪನಿಗಳಾದ ಅಗ್ರಿಗೋಲ್ಡ್, PACL, ಸಮೃದ್ಧ ಜೀವನ್, ಆರ್ಚಿವರ್ಸ್, ಅಗ್ರಿ ಇಂಡಿಯಾ, ಗರಿಮಾ, ಈಸ್ಟೋರ್ ಇಂಡಿಯಾ, ಹಿಂದೂಸ್ತಾನ್, ಗುರುಟೀಕ್ ಸೇರಿದಂತೆ ವಿವಿಧ ಕಂಪನಿಗಳಲ್ಲಿ ಹಣ ತೊಡಗಿಸಿ ವಂಚನೆ ಒಳಗಾದವರು ಸತ್ಯಾಗ್ರಹದಲ್ಲಿ ಪರಿಹಾರ ಬೇಕೆಂದು ಆಗ್ರಹಿಸಿದರು. ಈ ವಂಚನೆ ಕಂಪನಿಗಳಲ್ಲಿ ಅಗ್ರಿಗೋಲ್ಡ್ ಕಂಪನಿಯೊಂದೇ ಸುಮಾರು 3,000 ಕೋಟಿ ಮೊತ್ತದಷ್ಟು ವಂಚನೆ ಮಾಡಿರುವುದು ಕಂಡುಬಂದಿತು. ದಾವಣಗೆರೆ ಹೊನ್ನಳ್ಳಿ ತಾಲೂಕಿನ ನ್ಯಾಮತಿಯ ಸಂಘಟನಾ ಅಧ್ಯಕ್ಷರಾದ ಸಿದ್ದಪ್ಪನವರು ಮಾತನಾಡಿ, ಸುಮಾರು 300 ಕಂಪನಿಗಳು ಗ್ರಾಹಕರಿಗೆ ವಂಚಿಸಿದ್ದು ಪರಿಹಾರಕ್ಕಾಗಿ ಆಗ್ರಹಿಸಿದರು. ನಮಸ್ಕಾರ, ನಮ್ಮ ಹೆಸರು ಸಿದ್ದಪ್ಪ ಅಂತೇಳಿ. ನಾವು ಹೊನ್ನಾಳಿ ನ್ಯಾಮತಿ ತಾಲೂಕಿನ ಅಧ್ಯಕ್ಷರು TPGP ಸಂಘಟನೆ ವತಿಯಿಂದ ಇವತ್ತು ನಮ್ದು ದಾವಣಗೆರೆ ದಾವಣಗೆರೆಯ ಡಿಸ್ಟ್ರಿಕ್ಟ್ ವತಿಯಿಂದ ಇಲ್ಲಿ ನೊಂದಿರ್ತಕ್ಕಂತಹ ಸುಮಾರು 150ರಿಂದ 300 ಕಂಪನಿಗಳ ವಿರುದ್ಧವಾಗಿ ನಾವಿವತ್ತು ಸರ್ಕಾರದಲ್ಲಿ ಘೋಷಣೆಯನ್ನ ಕೂತ್ಕೊಂಡು ನಾವು ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದೀವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ನಾವು ಈಗಾಗಲೇ ಸರ್ಕಾರದ ವತಿಯಿಂದ ಬರ್ಡ್ಸ್ ಆಕ್ಟ್ 2019 ಕಾನೂನು ಅಡಿಯಲ್ಲಿ ರಚನೆಯಾಗಿ ಇಲ್ಲಿಗೆ ಸುಮಾರು 180 ದಿವಸದೊಳಗಡೆ ಅಮೌಂಟ್ ಅನ್ನ ಸರ್ಕಾರದಿಂದ ಬಿಡುಗಡೆ ಮಾಡಬೇಕಾಗಿತ್ತು. ಅದೇ ರೀತಿಯಾಗಿ ಗ್ರಾಹಕರ ದಾಖಲೆಗಳನ್ನು ಕೂಡ DC ಕಚೇರಿಯಲ್ಲಿ, ತಾಲೂಕು ಕಚೇರಿಯಲ್ಲಿ ಸಬ್ಮಿಟ್ ಮಾಡಿಸ್ಕೊಂಡಿದ್ದಾರೆ. ಆದ್ರೂ ಇನ್ನೂ ನಮಗೆ ಅಮೌಂಟ್ ಅನ್ನ ಬಿಡುಗಡೆ ಮಾಡಿಲ್ಲ, ಮತ್ತೆ ಬರ್ಡ್ಸ್ ಆಕ್ಟ್ ಅನ್ನ ಜಾರಿಗೊಳಿಸಿಲ್ಲ. ಆ ಒಂದು ವಿಚಾರವಾಗಿ ನಾವು ಇವತ್ತು ಎಲ್ಲ ನೊಂದಿರ್ತಕ್ಕಂತಹ ಗ್ರಾಹಕರು ಮತ್ತು ಏಜೆಂಟರು ಇವತ್ತು ನಿರಂತರವಾಗಿ ಈ 1ನೇ ತಾರೀಕು ಸೆಪ್ಟೆಂಬರ್ ಇಂದ DC ಅವರು ನಮಗೆ ಆದೇಶವನ್ನ ಕೊಡುವವರೆಗೆ ನಾವು ಈ ಸತ್ಯಾಗ್ರಹವನ್ನ ನಡೆಸ್ತೀವಿ ಅಂತ ಹೇಳ್ತಾ ನಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಅಂದ್ರೆ ಅನಿರ್ದಿಷ್ಟಾವಧಿ ಮಾಡ್ತಾ ಇದ್ದೀರಿ? ಹೌದು. ಇದು ಕಂಪ್ನಿ ಹೆಸರು ಹೇಳಕ್ಕಾಗುತ್ತಾ, ಯಾವ್ಯಾವ ಕಂಪ್ನಿ ಅಂತಂದು? ಕಂಪ್ನಿಯವರು PACL, ಗರಿಮಾ, ಅಗ್ರಿಗೋಲ್ಡ್, ಈಸ್ಟೋರ್ ಇಂಡಿಯಾ, ಹಿಂದೂಸ್ತಾನ್, ಅಗ್ರಿ ಹಿಲ್ಸ್, ಗುರುಟಿಕ್, ಸುಮಾರು ಇನ್ನೂ ಹಲವಾರು ಚಿಟ್ ಫಂಡ್ಗಳು, ಸೊಸೈಟಿಗಳು, ಬ್ಯಾಂಕ್ಗಳು ಮತ್ತೆ ಕಂಪನಿಗಳು ಸಹ ನಮಗೆ ಗ್ರಾಹಕರಿಗೆ ದೇಶದಾದ್ಯಂತ ಬಂದ್ಬಿಟ್ಟು ಎಲ್ಲರಿಗೂ ತೊಂದರೆ ಮಾಡೋಗಿದ್ದಾರೆ. ಅವರಿಂದ ಅವರ ಆಸ್ತಿಗಳನ್ನ ಮುಟ್ಟುಗೋಲು ಕೂಡ ಸರ್ಕಾರ ಹಾಕೊಂಡಿದೆ. ಅವನ್ನ ಇಟ್ಕೊಂಡು ಈಗ ಆಲ್ರೆಡಿ ಅಮೌಂಟ್ ಅನ್ನ ಹರಾಜು ಮಾಡಿ ಬಿಡುಗಡೆ ಮಾಡ್ತಾ ಇಲ್ಲ. ಯಾವುದೇ ರೀತಿಯಾದ ಸರ್ಕಾರದ ಸ್ಪಂದನೆ ಇಲ್ಲದೆ ಇರೋದ್ರಿಂದ ನಾವು ದೇಶವ್ಯಾಪಿ ಈ ಒಂದು ಚಳವಳಿಯನ್ನ ಆರಂಭ ಮಾಡಿದೀವಿ. ಇದಕ್ಕೆ ಒಂದು ರಿಸಲ್ಟ್ ಬರೋವರೆಗೂ ನಾವು ಇಲ್ಲೇ ಸರಿಯಲ್ಲ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀವಿ. ದಾವಣಗೆರೆ ಚನ್ನಗಿರಿ ತಾಲೂಕಿನ TPJP ಸಂಘಟನೆಯ ಅಧ್ಯಕ್ಷರಾದ ಮಧುಸೂದನ್ ಅವರು ಮಾತನಾಡಿ, ವಂಚನೆ ಕಂಪನಿಗಳ ವಿರುದ್ಧ ಸರ್ಕಾರ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ. ಅಲ್ಲದೆ ಬರ್ಡ್ಸ್ ಆಕ್ಟ್ ಯೋಜನೆ ಜಾರಿ ತಂದಿದ್ದು, ಇದರ ಪ್ರಕಾರ ಗ್ರಾಹಕರಿಗೆ, ಏಜೆಂಟರಿಗೆ ಪರಿಹಾರ ನೀಡಿಲ್ಲ. ಸರ್ಕಾರ ಹೇಳಿದ ಕಾಲಮಿತಿಯಲ್ಲಿ ಸಂತ್ರಸ್ತರಿಗೆ ಪರಿಹಾರ ಸಿಕ್ಕಿಲ್ಲ. ಇದರಿಂದ ನೊಂದಿರುವ ಗ್ರಾಹಕರು ಹಾಗೂ ಏಜೆಂಟರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ತಮ್ಮ ಆಸ್ತಿಗಳನ್ನು ಮಾರಿಕೊಂಡಿದ್ದು ಗ್ರಾಹಕರಿಗೆ ಹಣ ಹಿಂತಿರುಗಿಸಿದ್ದಾರೆ. ಏಜೆಂಟರಿಗೆ ಪುನರ್ವಸತಿ ಮನೆಗಳನ್ನು ನೀಡಬೇಕೆಂದು, ವಂಚನೆ ಮಾಡಿರುವವರನ್ನು ಹಿಡಿದು ಕಾನೂನಿನಡಿಯಲ್ಲಿ ಗಲ್ಲಿಗೇರಿಸಬೇಕೆಂದು ಆಗ್ರಹಿಸಿದರು. ಸಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರ ಕಡೆಯಿಂದ ಸ್ವಾಗತ. ನನ್ನ ಹೆಸರು ಮಧುಸೂದನ್ ಅಂದ್ಬಿಟ್ಟು, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ, ಹರನಹಳ್ಳಿ ಗ್ರಾಮ.
ಇಲ್ಲಿ ನಾವು ಅಗ್ರಿಗೋಲ್ಡ್ ಅಂತಕ್ಕಂಥ ಒಂದು ಖಾಸಗಿ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದು ಸುಮಾರು ನಮ್ಮ ಒಂದು ಭಾಗದಲ್ಲಿ ನಾವು ಸುಮಾರು 30 ಲಕ್ಷ ನಮ್ಮ ಭಾಗದಲ್ಲಿ ಬರಬೇಕಾಗಿದೆ. PSAL, ಸಾಯಿ ಪ್ರಸಾದ್, ಸಮೃದ್ಧಿ ಜೀವನ, ಗರಿಮಾ, ಹಿಂದೂಸ್ತಾನು, ಅಗ್ರಿಗೋಲ್ಡು, ಈಸ್ಟೋರ್ ಇಂಡಿಯಾ ಇನ್ನಿತರ ಇನ್ವೆಸ್ಟ್ಮೆಂಟ್ ಕಂಪ್ನಿಗಳು ಮುಚ್ಚೋಗಿವೆ. ಇದು ಸುಮಾರು 2014ರಿಂದ ಇಲ್ಲಿಯವರೆಗೆ ಹಣ ತುಂಬಿದ ಗ್ರಾಹಕರಿಗೆ ಹಣ ಬಂದಿಲ್ಲ. ಮತ್ತು ನಮ್ಮ ರಾಜ್ಯದಲ್ಲಿ ಈ ಥರದ ಸುಮಾರು 200ರಿಂದ 250 ಇನ್ವೆಸ್ಟ್ಮೆಂಟ್ ಕಂಪನಿಗಳು ಮುಚ್ಕೊಂಡು ಹೋಗಿದೆ. ಆದರೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಜೊತೆಗೆ ನಾವುಗಳು ದೇಶಾದ್ಯಂತ, ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತಾ ಇದ್ದೇವೆ. ಬಡ್ಸ್ ಆಕ್ಟ್ ಯೋಜನೆ ಪ್ರಕಾರ 2019 ಬಡ್ಸ್ ಆಕ್ಟ್ ಯೋಜನೆಯನ್ನು ಕೇಂದ್ರ ಸರ್ಕಾರದಿಂದ ಸುಪ್ರೀಂ ಕೋರ್ಟು ಮತ್ತು SEBI ಅವರ ಆದೇಶದ ಮೇರೆಗೆ ಒಂದು ಬಡ್ಸ್ ಆಕ್ಟ್ ಯೋಜನೆಯನ್ನು ಜಾರಿ ತಂದಿದೆ. ಆದರೆ ಎಲ್ಲೂ ಕೂಡ ಇದರಿಂದ ಜಾರಿ ತಂದಿರತಕ್ಕಂಥ ಉದ್ದೇಶ ಏನು, ನೊಂದಿರ್ತಕ್ಕಂಥ ಏಜೆಂಟರು ಗ್ರಾಹಕರನ್ನ ಅವರು ಸರಿದೂಗಿಸಿ ಏನು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರಿಗೆ ವಾಪಸ್ ಮರಳಿ ಕೊಡುವಂಥ ಯೋಜನೆನ ಈ ಒಂದು ಬಡ್ಸ್ ಆಕ್ಟ್ ಯೋಜನೆಯನ್ನು ಜಾರಿ ತಂದಿದ್ದಾರೆ. ಆದರೆ ಆ ಪ್ರಕಾರವಾಗಿ ನಾವು ಸರ್ಕಾರಕ್ಕೆ ಹಣ ಹಿಂದಿರಿಸಲಿಕ್ಕೆ ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಇದೇ DC ಆಫೀಸಲ್ಲಿ ಬಡ್ಸ್ ಆಕ್ಟ್ ಯೋಜನೆಯಲ್ಲಿ ನಾವು ಈ ಥರ ಅರ್ಜಿಗಳನ್ನ ತಗೊಳ್ತಾ ಇದ್ದೀವಿ ಅನ್ನೋದಕ್ಕೆ ನಾವು ಪ್ರತಿಯೊಂದು ದಾಖಲಾತಿನ ಎಲ್ಲರೂ ಕೂಡ ಸಬ್ಮಿಟ್ ಮಾಡಿದ್ದೀವಿ. ಆದರೆ 180 ದಿವಸದಲ್ಲಿ ಹಣ ವಾಪಸ್ ಬರುತ್ತೆ ಅನ್ನೋ ಒಂದು ಉದ್ದೇಶ ಅದರಲ್ಲಿದೆ. ಆದ ಕಾರಣ ನಾವು ಅರ್ಜಿ ಸಲ್ಲಿಕೆ ಆಗಿದೆ. ನಮ್ಮದು 180 ದಿವಸ ಟೈಮು ಕೂಡ ಆಗೋಗಿದೆ. ಆದರೆ ಅವರು ಹಣ ವಾಪಸ್ ಕೊಡುವುದಾಗಲಿ ಮತ್ತೊಂದಾಗಲಿ ಸರ್ಕಾರದಿಂದ ಯಾವುದೇ ಕ್ರಮ ಕೈಗೊಂಡೇ ಇರೋ ಕಾರಣ ನಾವು ಈ ಒಂದು ಸೆಪ್ಟೆಂಬರ್ 1ರಿಂದ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಮಾಡಿಸಿರ್ತಕ್ಕಂಥ ನೊಂದಿರ್ತಕ್ಕಂಥ ಏಜೆಂಟ್ರುಗಳೇನಿದ್ದಾರೆ ಸುಮಾರು ಜನ ಈ ಒಂದು ದೇಶವ್ಯಾಪಿ ಸುಮಾರು 46 ಕೋಟಿ ವಂಚಿತರಿದ್ದಾರೆ. ಅದರಲ್ಲಿ ಸುಮಾರು ದೇಶವ್ಯಾಪಿ ಸೇರಿಬಿಟ್ಟು 5 ಲಕ್ಷ ಜನ ಈ ಒಂದು ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥವ್ರು ಮತ್ತು ವಂಚಿತ ಆಗಿರ್ತಕ್ಕಂಥವ್ರು ಸುಮಾರು 42 ಕೋಟಿ ಜನ ಇರ್ತಕ್ಕಂಥವ್ರು ಇದ್ದಾರೆ. ಈಗ ನಾವು ಕೇಳ್ಕೊತಾ ಇರ್ತಕ್ಕಂಥದ್ದು ಇಷ್ಟೇ, ನಮಗೆ ಬಡ್ಸ್ ಆಕ್ಟ್ ಯೋಜನೆ ಜಾರಿ ಬರಬೇಕು, ನೊಂದಿರ್ತಕ್ಕಂಥ ಗ್ರಾಹಕರಿಗೆ ಹಣ ಬಿಡುಗಡೆ ಆಗಬೇಕು. ಜೊತೆಗೆ ಈ ನೊಂದಿರ್ತಕ್ಕಂಥ ಏಜೆಂಟ್ರು ಏನಿದ್ದಾರೆ ಅವರಿಗೆ ಪುನರ್ವಸತಿ ಯಾವ ಥರ ಅಂದರೆ ಮನೆ ಬಿಟ್ಟು ಹೋಗಿರೋರು ಇದ್ದಾರೆ, ಮತ್ತು ಜೊತೆಗೆ ಅನೇಕ ಜನ ಆತ್ಮಹತ್ಯೆ ಮಾಡ್ಕೊಂಡಿರೋರಿದ್ದಾರೆ. ಅವರೆಲ್ಲರಿಗೂ ಪುನರ್ವಸತಿಯನ್ನು ಕೊಡಬೇಕು. ಜೊತೆಗೆ ಈ ದೇಶದಲ್ಲಿ ಏನು ಈ ಒಂದು ವಿವಿಧ ದೂಷಿತ ಕಂಪನಿಗಳ MD ಅವರು ಮತ್ತೊಬ್ಬರು ಏನಿದ್ದಾರೆ ಅವ್ರುಗಳಿಗೆ ಮರಣದಂಡ ಶಿಕ್ಷೆ ಆಗಿರ್ಬೋದು, ಇಲ್ಲ ದೇಶದಿಂದ ಅವ್ರನ್ನ ಗಡೀಪಾರು ಮಾಡೋದಾಗಿರ್ಬೋದು, ಮಾಡ್ತಕ್ಕಂಥದ್ದು ವ್ಯವಸ್ಥೆ ಆಗಬೇಕು. ಸರ್, ಸುಮಾರು ಈಗ ದೇಶಾದ್ಯಂತ ಈಗ ಅಗ್ರಿಗೋಲ್ಡ್ ಒಂದು ಕಂಪನಿಯಲ್ಲಿ ಸುಮಾರು 7,500 ಕೋಟಿ ಹಣ ನಮ್ಮ ಒಂದು ದೇಶಾದ್ಯಂತ ಫ್ರಾಡ್ ಆಗಿರ್ತಕ್ಕಂಥದ್ದು. ಆದರೆ ಅಸೆಟ್ ಎಷ್ಟಿದೆ ಅಂದರೆ ಸುಮಾರು 50,000 ಕೋಟಿಯಷ್ಟು ಅಸೆಟ್ ಇದೆ. ಆದರೆ ಗ್ರಾಹಕರಿಗೆ ಈ ಒಂದು ಬಡ್ಸ್ ಆಕ್ಟ್ ಯೋಜನೆಯಲ್ಲಿ ಜಾರಿ ಮಾಡಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಎಲ್ಲರಿಗೂ ನಾವು ಈ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಅವ್ರು ಆಲ್ರೆಡಿ ಬಡ್ಸ್ ಆಕ್ಟ್ ಯೋಜನೆನ ನಮ್ಕಿಂತ ಮುಂಚೆ ಅವರೇ 2019ರಲ್ಲಿ ಜಾರಿ ಮಾಡಿದ್ದಾರೆ. ಆ ಒಂದು ಯೋಜನೆ ಒಳಗಡೆನೆ ನಾವು ಹೋಗ್ತಾ ಇದ್ದೀವಿ. ಈ ಒಂದು ನಮ್ಮ ಸಂಘಟನೆಯಲ್ಲಿ ನಾವು ಏನಿದ್ದೀವಿ ನೊಂದಿರ್ತಕ್ಕಂಥ ಗ್ರಾಹಕರಿಗೆ ನೀವೆಲ್ಲರೂ ಸೇರಿ ನ್ಯಾಯವನ್ನು ಕೊಡಿಸ್ಬೇಕು ಅಂತ ಈ ಮೂಲಕ ನಾವು ಕೇಳ್ತಾ ಇದ್ದೀವಿ. ಗ್ರಾಹಕರ ಹಣ ವಂಚನೆ ಮಾಡಿದ ಅಗ್ರಿಗೋಲ್ಡ್, PSAL, ಸಮೃದ್ಧಿ ಜೀವನ್, ಗರಿಮಾ, ಈಸ್ಟೋರ್ ಇಂಡಿಯಾ ಮುಂತಾದ ಕಂಪನಿಗಳಿಗೆ ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ಆಯಾ ಸರ್ಕಾರಗಳು ವಶಪಡಿಸಿಕೊಂಡ ಆಸ್ತಿಗಳ ಹರಾಜು ಮಾಡಿದ ತಕ್ಷಣ ಗ್ರಾಹಕರ ಖಾತೆಗೆ ಹಣ ಜಮಾ ಮಾಡಲೇಬೇಕು. ರಾಷ್ಟ್ರವ್ಯಾಪಿ ನಡೆದ TPJP ಪರಿವಾರ ಸಂಘಟನೆ ಹೋರಾಟಕ್ಕೆ ಕೂಲಿ ಕಾರ್ಮಿಕ, ರೈತರ, ಬಡವರ ಹಣ ಹೂಡಿಕೆ ಮಾಡಿಸಿಕೊಂಡು ವಂಚಿಸಿದ ಖಾಸಗಿ ಕಂಪನಿಗಳಿಗೆ, ಮೋಸ ಮಾಡಿದ ಚಿಟ್ ಫಂಡ್ ಖಾಸಗಿ ಕಂಪನಿಗಳಿಗೆ,
ಬೇಕೇ ಬೇಕು ಬೇಕೇ ಬೇಕು ಟಿಪಿಜೆಪಿ ಸಂಘಟನೆಗೆ ಕೂಲಿ ಕಾರ್ಮಿಕರ ಹಣ ಕಬಳಿಸಿದ ಖಾಸಗಿ ಕಂಪನಿಯವರಿಗೆ ರಾಜ್ಯ ಸರ್ಕಾರ ತಕ್ಷಣ ಗ್ರಾಹಕರ ಖಾತೆಗೆ ಹಣ ಜಮಾ ಮಾಡಲೇಬೇಕು. ವಾಟ್ಸಪ್ ಕಾಯ್ದೆ ಜಾರಿಯಾದ್ರೂ ಗ್ರಾಹಕರ ಖಾತೆ ಹಣ ನೀಡದ ಸರ್ಕಾರಗಳಿಗೆ, ವಾಟ್ಸಪ್ ಯೋಜನೆ 2019 ಜಾರಿಯಾದ್ರೂ ಗ್ರಾಹಕರ ಖಾತೆಗೆ ಹಣ ಜಮಾ ಮಾಡದ ಸರ್ಕಾರಗಳಿಗೆ